ನಮಸ್ಕಾರ ಎಲ್ಲ ಕರ್ನಾಟಕದ ದೊಡ್ಡ ಮಂದಿಗೆ. ನಾವು ಮಾಮೂಲಿ ಜಾಗ ನಮ್ಮ ತವರೂರು ಒನ್ಸ್ ಅಗೇನ್ ಟು ಊಟಿ, ಟೋಟಲಿ ಅನ್ಪ್ಲ್ಯಾಂಡು. ಸೊ ಫ್ಯಾಮಿಲಿ ಜೊತೆಗೆ ಬಂದಿದ್ದೀವಿ. ಮೇನ್ ಪರ್ಪಸ್ ಅಂದರೆ ನಮ್ಮ ಜೊತೆ ಇಬ್ಬರು ಕ್ಯಾಂಡಿಡೇಟ್ಸು ಫಸ್ಟ್ ಟೈಮ್ ಊಟಿಗೆ ಬರ್ತಾ ಇದ್ದಾರೆ. ಯಾವ ಕ್ಯಾಂಡಿಡೇಟ್ ಅನ್ನೋದು ತೋರಿಸ್ತೀನಿ. ಫಸ್ಟ್ ಕ್ಯಾಂಡಿಡೇಟ್ ಬಂದುಬಿಟ್ಟು ಸಂಗೊಳ್ಳಿಯ ವಿಡಿಯೋದ ಪ್ರಮುಖ ಆಧಾರ ಸ್ತಂಭ. ಅಷ್ಟೆಲ್ಲ ಬಿರುದು ಬ್ಯಾಡ್ ನೋಡ್ರಿ, ಬೈಲೊಂಗಲಲ್ಲಿ ಆ ಲುಕ್ಕು, ಇಲ್ಲಿ ಈ ಲುಕ್ಕು. ಯಾಕಂದರೆ ಊಟಿ ತುಂಬ ಕೋಲ್ಡು. ಫಸ್ಟ್ ಟೈಮ್ ಊಟಿ ಬರ್ತಾ ಇದ್ದಾನೆ. ಆ್ಯಕ್ಚುಲಿ ಈ ಟೈಮಲ್ಲಿ ನಮ್ಮೂರಲ್ಲಿ ತುಂಬ ಹೀಟು. ಈಗ ನೋಡಿದ್ರೆ ತುಂಬ ಕೋಲ್ಡ್, ಚಳಿ ಆಗ್ತಾ ಇದೆ. ಆ್ಯಕ್ಚುಲಿ ಮಧ್ಯಾಹ್ನ 2 ಗಂಟೆ ಮಧ್ಯಾಹ್ನ ಚಳಿ ಆಗ್ತಾ ಇದೆ, ಲಿಟ್ರಲಿ ಚಳಿ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಕ್ಯಾಂಡಿಡೇಟು ಅಗಸ್ತ್ಯ, ಆಲ್ಸೋ ಕಮಿಂಗ್ ಫಸ್ಟ್ ಟೈಮ್ ಟು ಊಟಿ. ಹಾಯ್ ಮಾಡ್ಬಿಟ್ಟು ಇಲ್ಲಿ ಹಾಯ್ ಮಾಡು. ಆ್ಯಂಡ್ ಕವಿತಾ, ಹಾಯ್ ಮಾಡು. ಮಾಡ್ಬಿಡ್ತೀನಿ ಅಂದರೆ. ಸೊ ಕಾರ್ ಪಾರ್ಕ್ ಮಾಡಿದ್ವಿ. ಸೊ ಆನ್ ದ ವೇ ಮೈಸೂರು ಟು ಊಟಿ ಆನ್ ದ ವೇದಲ್ಲಿ ಸ್ಟಾಪ್ ಮಾಡಿದ್ವಿ. ಅಂದರೆ ನೀಲಗಿರೀಸ್ ಬರುತ್ತೆ ನೋಡಿ. ಸೊ ನೀಲಗಿರೀಸ್ ಆದಮೇಲೆ ಅಲ್ಲೆಲ್ಲೂ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಹಾಗೆ ಬಂದ್ವಿ ಅಪ್ಪಲ್ಲಿ. ಸೊ ಇಲ್ಲಿ ಒಳ್ಳೆ ಸ್ಪಾಟ್ ಸಿಕ್ತು. ಹಾಗೆ ಇಲ್ಲೊಂದು ಚರ್ಚ್ ಇದೆ ಅಂಡರ್ ಕನ್ಸ್ಟ್ರಕ್ಷನ್, ಆ್ಯಂಡ್ ಇಲ್ಲೊಂದು ತೋಟ. ಸೊ ಆಲ್ಮೋಸ್ಟ್ 2 ಡೇಸ್ಗೆ ರೂಮ್ ಬುಕ್ ಮಾಡಿದ್ದೀವಿ ಊಟಿಯಲ್ಲಿ. ವಿಲ್ ಸಿ ಹೆಂಗಾಗುತ್ತೆ ಅಂತ. ಸೊ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಸಂಡೇ ನಾಳೆ ಆ್ಯಂಡ್ ಮಂಡೇ ರಿಟರ್ನು. ಓಕೆ, ಸೊ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ಟೇ ಟ್ಯೂನ್. ನೋಡ್ರಿ ಪೋಸ್ ಒಂದೊಂದಲ್ಲ. ಸ್ಪೆಷಲಿ ಹೈರ್ ಮಾಡಿವ್ನಿ ಫೋಟೋಗ್ರಾಫರ್. ಹಾಯ್ ಬಿಟ್ಟು ವಾಟ್ ಆರ್ ಡೂಯಿಂಗ್ ಬಾಬಾ? ನೋಡಿ, ನಾನು ಫೋಟೋ ಸಿಗ್ತಾ ಇದ್ರೆ ಈಸ್ ಸೈಲೆಂಟ್ಲಿ ಈಟಿಂಗ್ ಸಮಥಿಂಗ್. ವಾಟ್ ಇಸ್ ದ್ಯಾಟ್? ಅಯ್ಯೋ ಬಾಬು, ವಾಟ್ ಇಸ್ ದಿಸ್? ಕಪ್ ಕೇಕ್ ಎಲ್ಲ ತಿಂದಿ? ಸೊ ಇದು ನಮ್ಮ ಕಾಟೇಜಸ್, ರೈನ್ಬೋ ಕಾಟೇಜಸ್ ಆನ್ ದ ವೇ. ನಮ್ಮ ರೂಮ್ ಬಂದ್ಬಿಟ್ಟು ಕೆಳಗಡೆದು. ಸೊ ಗಾರ್ಡನ್ ಕೂಡ ಇದೆ, ಲೈಟಾಗಿ ವ್ಯೂ ಕೂಡ ಇದೆ. ಅವ್ರು ಬೇಕಾದ್ರೆ ತಮಿಳ್ ತಿರಿಯದೆ, ಕನ್ನಡ ಇಲ್ಲಿ ಬಾ, ಅವ್ರು ಬಾ ಅಂತಿದ್ರು ನೋಡು. ಸೊ ರೈನ್ಬೋ ಕಾಟೇಜಸ್ ಅಂತ ಬಂದ್ವಿ. ಜಸ್ಟ್ ಚೆಕ್ ಇನ್. ಒಳ್ಳೆ ವ್ಯೂ ಇದೆ, ಸಿಟಿಯಲ್ಲೇ ಇದೆ ಆ್ಯಕ್ಚುಲಿ. ಬ್ಯೂಟಿಫುಲ್. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇಲ್ಲೊಂದು ಕಾಮನ್ ಏರಿಯಾ ಥರ ಇದೆ ಫಾರ್ ಡೈನಿಂಗ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಬೇರೆ ರೂಮ್ಸ್ಗಳು ಇದೆ ಮೇಲ್ಗಡೆ. ಆ್ಯಂಡ್ ದಿಸ್ ಈಸ್ ಅವರ್ ರೂಮ್. ವಿ ಆರ್ ಚೆಕ್ಡ್ ಇನ್. ಸೊ ಡಬಲ್ ಬೆಡ್ರೂಮು. ಎಸ್ ಬಾಬು, ದಿಸ್ ಈಸ್ ಅವರ್ ನ್ಯೂ ಹೋಮ್, ನೋ? Yes, we stay here. Okay? Nice, very nice. ಊಟಿ ಮನಿ ಯಾವ ಮನೆ? ಸೊ ಡಬಲ್ ಬೆಡ್ರೂಮು ಇದೊಂದಿದೆ. ಆ್ಯಂಡ್ ಇಲ್ಲೊಂದು ಬೆಡ್ರೂಮು ಪ್ರೈವೇಟ್ ಥರ ಇದೆ, ಚೆನ್ನಾಗಿದೆ. ಕಬೋರ್ಡ್ ಕೂಡ ಇದೆ. ಆ್ಯಂಡ್ ವಾಶ್ರೂಮ್. ಸೊ ಡಬಲ್ ಕಾಟೇಜ್ ರೂಮು. ಇದು ನಂದು ವಿನಾಯಕ್ದು, ಇದು ನಿಂದು ಮಮ್ಮಿದು. ಓಕೆ, ನೀನು ಟಿ ವಿ ನೋಡ್ತಿ ಇಲ್ಲಿ ಕುತ್ಕೊಂಡು? ಎಸ್, ನಿಮ್ಮ ಮಕ್ಕೊಂಡು ಪಾಪ ಪಿಗಿ ನೋಡು. ಹಾಂ ಕರ್ಕೊಂಡು ಹೋಗ್ಬೇಕು ನಿಮಗೆ ಸ್ಟ್ರಾಬೆರಿ ಫಾರ್ಮ್ಗೆ. ಓಕೆ. ಸೊ ನೋಡ್ರಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗೈತಿ ಪ್ರವೀಣಿಗ ವಿನಾಯಕ. ಈಗ ಒಂದು ಅರ್ಧ ಗಂಟೆ ಆದ್ಮೇಲೆ ನೋಡ್ರಿ ಹೆಂಗಾಗುತ್ತೆ ಅಂತೇಳಿ. ಫುಲ್ ಮನಿ ಇಲ್ಲಿ ರೂಮಿಗೆ ಬಂದು 1 ತಿಂಗಳಾಗಿರ್ಬೇಕು ನಾವು. ನೀರು ಎಷ್ಟು ಕೋಲ್ಡ್ ಇದೆ ಅಂದ್ರೆ ಮುಟ್ಟಿದ್ರೆ ಫ್ರಿಜ್ ಅಲ್ಲಿ ಇಟ್ಟಿದೆ ನೀರು. ಸ್ನಾನ ಮಾಡಲ್ಲ. ಟ್ರೈ ಮಾಡಿದೆ, ನೀ ಅಂದಿಲ್ಲ ನೀರು ಚೆಕ್ ಮಾಡಿದೆ. ಫ್ರಿಜ್ ಫಸ್ಟ್ ಟೈಮ್ ಊಟಿ ಈಗ ಕೋಲ್ಡ್ ಇದೆ, ಚಳಿ ಆಗ್ತಿದೆ. ಸೊ ಇದೊಂದು ಇಲ್ಲಿ ಕೊಟ್ಟಿದ್ದಾರೆ ರೈನ್ಬೋ ಕಾಟೇಜಸ್. ಆರ್ಡರ್ ಮಾಡ್ಬೋದು, ಏನು ಬೇಕಿದ್ರೆ ಇಲ್ಲೇ ಬರುತ್ತಂತೆ. ಫಸ್ಟ್ ಆರ್ಡರ್ ಮಾಡ್ತೀವಿ. ಸೊ ವೆರಿ ನೈಸ್. ಇಲ್ಲಿ ನೋಡು, ಹೋಗ್ಬೇಕಾದ್ರೂ ಕೂಡ ಹೆಂಗೆ ಇರಬೇಕು. ಸೊ ರೂಮ್ ಪ್ರೈಸಸ್ ಬಂದ್ಬಿಟ್ಟು ನಮಗೆ ಊಟಿಯಲ್ಲೇ ಚೀಪೆಸ್ಟ್ ಅಂತ ಅಂತೀನಿ.
2500ಗೆ 2 days ಫಾರ್ 4 people. ಅಂದರೆ ನಮಗೆ 4 ಜನರಿಗೆ ಒಂದು ದಿನಕ್ಕೆ ಬರೀ 1200 rupees ಆಯಿತು ವಿತೌಟ್ ಫುಡ್ಡು. ಐ ಥಿಂಕ್ ವರ್ತ್ ಅಲ್ವಾ? ಯಾಕೆಂದರೆ ಎಲ್ಲ ಕಡೆ ಪ್ರೈಸಸ್ ಜಾಸ್ತಿ ಇತ್ತು, 3000 4000 ಒಂದು ದಿನಕ್ಕೆ. ಬಟ್ ನಮ್ಗೆ ಇಲ್ಲಿ ಬಜೆಟ್ ವರ್ತ್ ಅನಿಸ್ತು. ಆ್ಯಕ್ಚುಲಿ ಇಲ್ಲಿ ಕಾಲು ಹಿಂಗೆ ಇಡೋಕ್ಕಾಗ್ತಿಲ್ಲ, ಐಸ್ ಆಗ್ಬಿಡುತ್ತೆ. ಯಾವ ಊರು ಕರ್ಕೊಂಬಂದ್ರು? ಹಿಮಾಲಯಕ್ಕೆ. ಸಾಕಾಯ್ತು ನೋಡಿ, ಬೈಲೊಂಗಲ್ ಹುಡುಗ ಊಟಿಗೆ ಬಂದಾಗ ಮಾತ್ರ ಊರಿಗೆ ಹೋಗ್ಬಿಟ್ಟು ಜಳಕಾನೇ ಮಾಡೋದಿಲ್ಲ. ಯಾವ ಮಾಡ್ತಾನ್ರಿ ಇವನು ನಿಂತ ತಂಡ್ಯಾಗ ಜಳಕ? ಬ್ಯಾಡ್ರಿ, ಒಟ್ಟ ಬ್ಯಾಡ್ರಿ. ವಾಟ್ಸ್ ಹ್ಯಾಪ್ನಿಂಗ್ ಗೈಸ್? ದಿಸ್ ಇಸ್ ಏನದ ಜಾಕೆಟ್ ತೆಗಿತಾ ಇದ್ದಾನೆ. ಹಾಂ, ನೀನು ಕನ್ನಡನೇ ಮಾತಾಡೋ. ಗುಡ್ಡು ಬೇಡ ಬೇಡ. Good is getting ready. ಸೊ ಟೈಮ್ ಈಸ್ ಎಕ್ಸಾಕ್ಟ್ ಆಗಿ 5 ಗಂಟೆ ಆಗ್ತಾ ಬಂತು ಎಕ್ಸಾಕ್ಟ್. ಅಯ್ಯೋ ವಾಚ್ ನೋಡು. ನಾವು ವಿ ಆರ್ ರೆಡಿ ಅಲ್ಲ ದೋಸ್ತ? ಸೊ ರೆಡಿ ಆಗಿದ್ದೀವಿ. ಫಸ್ಟ್ ಡೇ ಟೂರಿಂಗ್, ಎಕ್ಸ್ಪ್ಲೋರ್ ಊಟಿ, ಮೊದಲನೇ ದಿನ. ಸೊ ಲಂಚ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೂಮಲ್ಲಿ. ಆ್ಯಂಡ್ ಈಗ ಲೇಕ್ ಆ್ಯಂಡ್ ಏನದು ಡೈನೋಸಾರ್ ಪಾರ್ಕಾ ಏನೋ ಹೆಸರಿದೆ ಅದಕ್ಕೆ, ಯಾವುದು ಪಾರ್ಕಿಗೆ? ಹಾಂ, ಥಂಡರ್ ವರ್ಲ್ಡ್ ಅಂತೆ. ಸೊ ಫಸ್ಟ್ ಅದನ್ನೇ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಕಿಡ್ಸ್ಗೆಲ್ಲ ಸಿಕ್ಕಾಪಟ್ಟೆ ಲೈಕ್ ಆಗುವಂಥ ಜಾಗ. ನೋಡೋಣ ಹೆಂಗಿರುತ್ತೆ ಅಂತ. ವಿನಾಯಕ್ ಶುದ್ಧ ರೆಡಿ ಆಗಿಬಿಟ್ಟು ಬರ. ಥ್ಯಾಂಕ್ ಯು. ಹೀರೋನಾ ಕಿಚ್ಚ? ಓ ಥ್ಯಾಂಕ್ ಯು. ನೆಕ್ಸ್ಟ್ ಬಿಗ್ ಬಾಸ್ ನೀನೇ ಹೋಸ್ಟು. ಸಮಯ 3 ಗಂಟೆ 30 ನಿಮಿಷ. ಸೊ ಒಂದು ಇಂಪಾರ್ಟೆಂಟ್ ಐಟಮ್ ನಾವು ತೊಗೊಂಡ್ವಿ ಸ್ನೇಹಿತರೆ, ದಟ್ ಈಸ್ ಇದು ನೀರು ಕಾಸೋದು ಕೆಟಲ್. ಯಾಕೆಂದರೆ ಊಟಿ ವೆದರ್ಗೆ ಬೇಕೇ ಬೇಕು, ಹೆವಿ. ಬಟ್ ಇಲ್ಲಿ ಕೊಡ್ತಾರೆ. ಹೌದು. ಬಟ್ ಇಲ್ಲಿ ರೆಸ್ಟೋರೆಂಟ್ ಎಲ್ಲ ನಮಗೆ ಪಕ್ಕಾ ಬಿಸಿನೀರು ಕೊಡ್ತಾರೆ, ನೋ ಡೌಟು. ಬಟ್ ಸೇಫ್ಟಿಗೆ ಮನೆಯಲ್ಲಿ ಇರೋದು, ಅಂದರೆ ರೂಮಲ್ಲಿ ಇರೋದು ಬೆಸ್ಟು. ಹೌದು, ನಮಗೆ ಆಗ್ತಾ ಇಲ್ಲ ನೀರು. ಹಾಂ, ಇಲ್ಲಿ ತಂದ್ರಿ ಊಟ್ಯಾಗ. ನಮಗೆ ಆಗ್ತಾ ಇಲ್ಲ, ಸುಮ್ಮನೆ ಎಲ್ಲಾರು ನೋಡ್ತಾರೆ. ಊಟಿ ಫ್ರಿಜ್ಜಲ್ಲೇ ಇದೆ ಆ್ಯಕ್ಚುಲಿ. ನಾವು ಫ್ರಿಜ್ಜಿಗೆ ಬಂದಿದ್ದೀವಿ. ಫ್ರಿಜ್ ಒಳಗೆ ಇದ್ದಂಗಿದೆ ಊಟಿ. ಸೊ ಟೋಟಲ್ ಬ್ರೈಟು. ಹಾಂ, ಸನ್ಸೆಟ್ ಟೈಮು. ಸೊ ನೈಟ್ ಆದಂಗೆ ಪೂರ್ತಿ ಲೈಟು ನೋಡೋಕ್ಕೆ ಚೆನ್ನಾಗಿರುತ್ತೆ. ಗುಡ್ ಟು ಸಿ ಬಸ್ಸಸ್ ಆರ್ ಗೋಯಿಂಗ್. ಆರ್ ಯು ರೆಡಿ? Why? We are going where, Guddu? Swimming pool. No, it's not swimming pool. We are going to dinosaur park. City ಇದೆ. Horse. ಇಲ್ಲೆಲ್ಲ ಶಾಪಿಂಗ್. ಲೇಕ್ ರೋಡ್ ಆಕ್ಚುಲಿ. ಲೇಕ್ ರೋಡ್. ಹಾಂ. ಒಂದು ಬಸ್ ತೋರಿಸಿ. ತಮಿಳ್ನಾಡು ಬಸ್ಸು. ತಮಿಳ್ನಾಡವ್ರಂಗೆ ಇದೆ. ಈ ಕಡೆ ಜನ ಕೇರ್ ಸೇರಿದ್ದಾರೆ ಜನ. ಏನು ಊಟ ಮಾಡ್ತಾರೆ ರೀಡಿಗೆ? ಇದ ಅಲ್ಲ ಊಟ. ಹಾರ್ಸ್. ಇದು ಹಾರ್ಸ್. ಅಲ್ಲ ಮುನ್ನೋಡ ಹಾರ್ಸ್. ಬೋಟ್ ಎಂಟ್ರಿ ಇಲ್ಲಿ. ಬೋಟ್ ಎಂಟ್ರಿ. ಓಕೆ. ಗುರು ಹಾರ್ಸ್ ನೋಡ್ರಿ. ಹಾರ್ಸ್. ನೀವು ಕುಂಡಿರ್ತೀವಿ ಅದ್ರ ಮೇಲೆ. You want to ride? You're not scared? See, 4 horse. Riding, sir. It's not going. He stopped. See. I have to park ಮಾಡಾತಿದ್ದೆ. ಅದಲ್ಲ? ಹೌದು. ಇಲ್ಲಿ ಪಾರ್ಕ್ ಮಾಡಿ ಒಳಗೆ. ಓಕೆ. ಇದೇನಿದೆ? ಯುಕೆ ಮುಂದೆ ಏನಿದೆ ಅಲ್ಲ? ಇದು ಬೋಟಿಂಗ್. ಊಟಿಗೆ ಬಂದ್ರೆ ಈ ರೋಡಿಗೆ ಮಾತ್ರ ಬರಬೇಕಾ? ಜಾತ್ರೆ ಒಳಗೆ ಜಾತ್ರೆ. ಓಕೆ, ನಾಳೆ ಹೋಗ್ತಾ ಇದೀವಿ. ಯಾಕಂದ್ರೆ ಇವತ್ತು ಟೈಮ್ ಅಲ್ಲಿ ಹೋದ್ರೆ ಮಿನಿಮಮ್ 2-3 ಅವರ್ ಬೇಕು. ಸೊ ಫಸ್ಟ್ ನಮ್ಮ ಪ್ಲಾನ್ ಏನಂದ್ರೆ ಥಂಡರ್ ಪಾರ್ಕ್. ಸೊ ಊಟಿಯಲ್ಲಿ ಹೆಂಗಂದ್ರೆ ಯಾವ ಪಾರ್ಕ್? ಥಂಡರ್ ಪಾರ್ಕ್ ಅಂತ. ಥಂಡರ್ ಪಾರ್ಕ್. ಓಕೆ. ಸೊ ಊಟಿಯಲ್ಲಿ ಹೆಂಗಂದ್ರೆ ನಿಮ್ಗೆ ನಿಮ್ಮ ಇಂಟ್ರೆಸ್ಟ್ಗೆ ಅಕಾರ್ಡಿಂಗ್ ಟು ಪ್ಲೇಸಸ್. ನೀವು ಕಿಡ್ಸ್ ಜೊತೆ ಇದೀರ ಅಂದ್ರೆ ಕಿಡ್ಸ್ಗೆ ಬೇಕಾಗಿರುವಂತ ಪ್ಲೇಸ್ಗಳು. ಇಲ್ಲ ನೀವು ನೇಚರ್ ಇಷ್ಟಪಡ್ತೀರಾ ಅಂದ್ರೆ ನೇಚರ್ ರಿಲೇಟೆಡ್ ಪ್ಲೇಸ್ಗಳು.
ನೇಚರ್ ಯಾರು ಇಷ್ಟ ಆಗಿಲ್ಲ ಆಲ್ಮೋಸ್ಟ್ ಇಲ್ಲಿ ನೋಡಿ ಬೋಟಿಂಗ್ ಇದೆ, ಬೋಟಿಂಗ್ ಇದೆ, ಎಂಜಾಯ್ ಮಾಡಬಹುದು ಬೋಟಿಂಗ್. ಹೌದು. ಆಮೇಲೆ ಇಲ್ಲಿ ನೋಡಿ ಹಾರ್ಸ್, ಇಲ್ಲಿ ನೋಡಿ ಇದ್ರೆಲ್ಲ ಹಾರ್ಸ್ ರೈಡ್ ಈ ಕಪಲ್ಸ್ ಇಲ್ಲಿ ಆಕ್ಚುಲಿ ಹೆವಿ ಇಂಟ್ರೆಸ್ಟ್. ಏನಿಲ್ಲ 300-400 ಅಮೌಂಟ್ ಮ್ಯಾಕ್ಸ್ ಬಾರ್ಗೇನಿಂಗ್ ಮಾಡ್ಕೊಂಡು ನೀವು ಕಡಿಮೆ ದರದಲ್ಲಿ ಹೋಗ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಕಡೆ ಎಲ್ಲ ಬಂದ್ರೆ ಮಾಡ್ಬೇಕ್ರಿ ಎಲ್ಲ ಆಕ್ಟಿವಿಟಿ. ಹೌದು, ಏನೋ ಅವ್ರಿಗೊಂದು ಬಿಸ್ನೆಸ್ ಒಂದು ಲೈಫ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಬಟ್ ಊಟಿಯಲ್ಲಿ ಮಾತ್ರ ಫ್ರೆಂಡ್ಲಿ ಜನ ಮಾತ್ರ ತುಂಬಾ ಟೂರಿಸ್ಟ್ ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಓಕೆ, ನೋಡಿ ಸೊ ಇದೆ ಥಂಡರ್ ಪಾರ್ಕ್ ಈ ಕಡೆ ನೋಡಿ. ಓಕೆ ಓಕೆ, ಇದೇನಾ? ಥಂಡರ್ ವರ್ಲ್ಡ್ ಇದೆ. ಸೊ ಎಂಟ್ರಿ ಆಗೋಣ ಈಗ. ಓಕೆ, ಸೊ ಪಾರ್ಕ್ ಮಾಡ್ಬಿಟ್ಟು ಬರೋಣ. ಥಂಡರ್ ವರ್ಲ್ಡ್. You like dinosaur park? Yes, we are going to dinosaur park now. ಸೊ ಊಟಿಯಲ್ಲಿ ನೋಡುವಂತಹ ಒಂದು 5 to 6 ಮೇಜರ್ ಪ್ಲೇಸಸ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಥಂಡರ್ ವರ್ಲ್ಡ್ ಅಂತ. ಕಂಪ್ಲೀಟ್ ಆ್ಯಕ್ಟಿವಿಟೀಸು 2 to 3 ಅವರ್ಸು, ನೈಟ್ ಅವರ್ಸಲ್ಲೂ ಕೂಡ ಎಂಜಾಯ್ ಮಾಡ್ಬೋದು, ಸಂಜೆ ಮೇಲೆ ಕೂಡ ಎಂಜಾಯ್ ಮಾಡ್ಬೋದು. ಆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ಫಸ್ಟ್ ನಿಮಗೆ ಪಾರ್ಕಿಂಗ್ ಕೂಡ ಹೇಳಿದೆ, ನೋಡ್ಬೋದು ಬಿಗ್ ಪಾರ್ಕಿಂಗ್ ಇದೆ. ಸೊ ಇದು ಆ್ಯಕ್ಚುಲಿ ಲೇಕ್ ರೋಡು. ಸ್ವಲ್ಪ ಮುಂದೆ ಹೋದರೆ ಒಂದು 500 ಮೀಟರ್ ಆದಮೇಲೆ ಲೇಕ್ ಸಿಗುತ್ತೆ ನಿಮಗೆ, ಲೇಕ್ ರೋಡು. ನೀವು ಆಲ್ರೆಡಿ ಊಟಿಗೆ ಬಂದಿದ್ರೆ ಗೊತ್ತಿರುತ್ತೆ. ಬನ್ನಿ ಹೋಗೋಣ. ದಿಸ್ ಇಸ್ ಥಂಡರ್ ವರ್ಲ್ಡ್. ಎಸ್, ನೋಡಿ ಗುಡ್ಡು ಇಸ್ ಫುಲ್ಲಿ ಎಕ್ಸೈಟೆಡು. ಸಿ ಒಳಗಡೆ ಬರ್ತಿದ್ದಂಗೆ ಆ್ಯಕ್ಚುಲಿ ಎಂಟ್ರಿ ಅಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ಬಂದ್ವಿ. ಲುಕ್ ಎಟ್ ದಿಸ್. ಟೋಟಲ್ ಕಿಡ್ಸ್ಗೆ ಬೇಕಾಗುವಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳು, ಆಲ್ಮೋಸ್ಟ್ ಆ್ಯಕ್ಟಿವಿಟೀಸ್ ಫಾರ್ ಆಲ್ ಏಜಸ್ ಆಫ್ ಕಿಡ್ಸ್ಗೆ ಆಗುವಂತಹ ಬ್ಯೂಟಿಫುಲ್ ಪ್ಲೇಸು. ಡೋಂಟ್ ಮಿಸ್. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಶೂಟ್ ಕೂಡ, ನೀವು ಫೋಟೋಗ್ರಫಿ ಕೂಡ ಮಾಡ್ಬೋದು. ಸೊ ಊಟಿಯಲ್ಲಿ ಹೆಂಗಂದರೆ ನೀವು ಪ್ಲೇಸಸ್ಗೆ ಆಗಲಿ ಬೇರೆ ಕಡೆ ಎಲ್ಲೂ ಹೋಗ್ಬೇಕಂತಿಲ್ಲ. ಸಿಟಿಯಲ್ಲೇ ಸಾಕಷ್ಟು ಪ್ಲೇಸ್ಗಳಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಬಂದಿರುವಂಥ ಪ್ಲೇಸ್ ಥಂಡರ್ ವರ್ಲ್ಡಲ್ಲೂ ಕೂಡ ಲೇಕ್ ರೋಡ್ ಆಗಲಿ, ಲೇಕ್ ವ್ಯೂ, ಆಮೇಲೆ ಇಲ್ಲೆಲ್ಲ ಮ್ಯೂಸಿಯಮ್ಸ್ಗಳು, ಫ್ಲವರ್ ಶೋಗಳು ಸಿಕ್ಕಾಪಟ್ಟೆ ಇದೆ. ಒನ್ ಡೇ ಪೂರ್ತಿ ನೀವು ಊಟಿ ಸಿಟಿಯಲ್ಲೇ ಎಂಜಾಯ್ ಮಾಡ್ಬೋದು. ಟಾಯ್ ಟ್ರೈನ್ ಆಗಲಿ, ಇನ್ನೂ ಸಾಕಷ್ಟಿದೆ. ನಾವು ಮೇನಾಗಿ ಬಂದಿರೋದು ಹೇಳ್ಬೇಕಂದ್ರೆ ನಮ್ಮ ಗುಡ್ಡು ಸಲುವಾಗಿ, ನಮ್ಮ ಅಗಸ್ತ್ಯ ಸಲುವಾಗಿ. ಎಸ್, ವಿಲ್ ಗೋ. ಆರ್ ಯು ಎಕ್ಸೈಟೆಡ್? ಎಸ್, ಸೋ ಮಚ್ ಎಕ್ಸೈಟೆಡ್. You will have fun? Yes. Where? There. You like that? Let's go. What and all you will play? Round. Oh. This is ticket counter ಗೆ ಬಂದಿದ್ದೀವಿ. ಟಿಕೆಟ್ ಕೌಂಟರ್ ಎಲ್ಲ ಇದೆ. ಯಾವ್ದು ಹೋಗೋಣ ನೋಡಿ. ಕಂಪ್ಲೀಟ್ ಪ್ಯಾಕೇಜ್ ಬೇಕಂದರೆ 590 ಇದೆ. ಚೈಲ್ಡಿಗೆ 490. ಸೊ ಅದರಲ್ಲಿ ಸ್ನೋ ವರ್ಲ್ಡು, ಬಿಗ್ ಫುಟು, ಮೈ ಇಂಡಿಯಾ, ಥರ್ಡ್ ಐ, ಇನ್ಫಿನಿಟಿ, ಟ್ರಿಕ್ ಐ, 3D ಥಿಯೇಟ್ರು, ರೈನ್ ಫಾರೆಸ್ಟು, ಹಂಟೆಡ್ ಹೌಸು, ಓಟೆಕ್ಸು, ಇಷ್ಟು ಬರುತ್ತೆ. ಸ್ನೋ ವರ್ಲ್ಡ್ ಬೇಕಾ ಅಂತ ಆಲ್ರೆಡಿ. ಗುಡ್ಡು, ವಾಟ್ ಯು ವಿಲ್ ಪ್ಲೇ? ಯು ವಿಲ್ ಪ್ಲೇ ವಾಚ್? ಕಮ್. ಪ್ಲೇ ಗ್ರೌಂಡಾ? ಯಾವ್ದು ಗುಡ್ಡು? ಸೊ ಎಲ್ಲ ತೋರಿಸಿದೆ. ನೋಡಿ ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಟಿಕೆಟ್ ತೊಗೊಂಡ್ವಿ. ಓಕೆ, ನಾವು ಡೈನೋಸಾರ್ ಪಾರ್ಕ್, ಸ್ನೋ ವರ್ಲ್ಡಲ್ಲಿ ಹೋಗೋಣ. ಸೊ ನಾವು ಆ್ಯಕ್ಚುಲಿ ಸೂಪರ್ ಕಾಂಬೋನೇ ತೊಗೊಂಡ್ವಿ, ಬಿಕಾಸ್ ಬೆನಿಫಿಟ್ ಇದೆ ಆ್ಯಂಡ್ ಕಿಡ್ಸ್ ಫ್ರೀ ಅಂತೆ. ಮೋರ್ ದೆನ್ 5 years. ಸೊ ಅಬೌಟ್ 10 years ಅಷ್ಟೇ ಕಿಡ್ಡಿ ಚಾರ್ಜಸ್ ಇದೆ. ಅಬೌಟ್ 10 years. ಸೊ ಎಂಟ್ರಿ ಈ ಥರ ಇದೆ. ಸೊ ರೆಸ್ಟೋರೆಂಟು ಇದೆ ಒಳಗಡೆ.